ಒಂದು ಕಾಲದಲ್ಲಿ ಭಾರತದಲ್ಲೇ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ಇತ್ತು ಗೊತ್ತಾ? ಹಂಪಿ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ. ಅಷ್ಟು ಶ್ರೀಮಂತ, ಅಷ್ಟು ಶಕ್ತಿಶಾಲಿ ಆಗಿದ್ದದು. ಯಾರೂ ಅದನ್ನ ಸೋಲಿಸಲು ಆಗೋದಿಲ್ಲ ಅಂತ ಎಲ್ಲರೂ ಅನ್ಕೊಂಡ್ರು. ಆದ್ರೆ ಒಂದು ದಿನದಲ್ಲಿ ಅದು ಸಂಪೂರ್ಣವಾಗಿ ನಾಶ ಆಯ್ತು. ಏಕೆ ಗೊತ್ತಾ? 1565ರಲ್ಲಿ ತಾಳಿಕೋಟೆ ಅನ್ನೋ ಜಾಗದಲ್ಲಿ ದೊಡ್ಡ ಯುದ್ಧ ನಡೆಯಿತು. ವಿಜಯನಗರದ ಸೇನೆ ತುಂಬಾ ಬಲವಾಗಿತ್ತು. ಅವರ ಗೆಲುವು ಆಲ್ಮೋಸ್ಟ್ ಖಚಿತ ಅನ್ನೋ ಲೆವೆಲ್ಗೆ ಹೋಗಿತ್ತು. ಆದ್ರೆ ಅಲ್ಲಿ ಒಂದು ಟ್ವಿಸ್ಟ್ ಆಯ್ತು. ಯುದ್ಧ ನಡೆಯುತ್ತಾ ಇರುವಾಗ ತಮ್ಮದೇ ಸೇನೆಯಲ್ಲಿದ್ದ ಕೆಲ ನಾಯಕರು ಹಠಾತ್ತಾಗಿ ಶತ್ರುಗಳ ಕಡೆ ಸೇರಿಬಿಟ್ರು. ಹೌದು, ತಮ್ಮದೇ ಸಾಮ್ರಾಜ್ಯಕ್ಕೆ ದ್ರೋಹ ಮಾಡಿಬಿಟ್ರು. ಆ ಒಂದು ದ್ರೋಹ ಪೂರಾ ಯುದ್ಧದ ಅಸ್ನೇ ಬದಲಿಸಿತು. ಬಲವಾದ ವಿಜಯನಗರ ಸೇನೆ ಒಂದೇ ಕ್ಷಣದಲ್ಲಿ ಕುಸಿದು ಬಿಟ್ಟು. ಆಮೇಲೆ ಏನಾಯ್ತು ಗೊತ್ತಾ? ಹಂಪಿ ಕಾಲದಲ್ಲಿ ಚಿನ್ನದ ನಗರ ಆಗಿದ್ದ ಹಂಪಿ ಕೆಲವೇ ದಿನಗಳಲ್ಲಿ ಸುಟ್ಟು ಭಸ್ಮ ಆಯಿತು. ಇಂದು ನಾವು ನೋಡೋದು ಅದೇ ಅವಶೇಷಗಳು. ಇದನ್ನ ನೋಡಿದ್ರೆ ಒಂದು ಪ್ರಶ್ನೆ ಬರುತ್ತೆ. ಆ ದ್ರೋಹ ಆಗಿರಲಿಲ್ಲ ಅಂದ್ರೆ ಇಂದು ಹಂಪಿ ಇನ್ನೂ ಇರ್ತಿತ್ತಾ? ನಮ್ಮ ಜೀವನಕ್ಕೂ ಇದೇ ಪಾಠ. ಹೊರಗಿನ ಶತ್ರು ಅಷ್ಟ ಅಪಾಯಕರ ಅಲ್ಲ, ಒಳಗಿನ ದ್ರೋಹನೇ ತುಂಬಾ ಅಪಾಯಕಾರಿ. ಹೇಗಿದೆ ಈ ಕಥೆ? ಇನ್ನಷ್ಟು ಇಂತಹ ನಿಜವಾದ ಇತಿಹಾಸ ಕಥೆಗಳು ಬೇಕಾದ್ರೆ ಕಾಮೆಂಟ್ನಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಯಾವ ಕಥೆ ಕೇಳಬೇಕು ಅಂತ ನೀವು ಹೇಳಿ, ನಾನು ಅದನ್ನೇ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.